ಡಿಸಿಎಂ ಡಿಕೆ ಶಿವಕುಮಾರ್ ಬಣಕ್ಕೆ ಫೆಬ್ರವರಿ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಇದೆ. ಕಾರಣ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ನಂತರ ಪಂಚರಾಜ್ಯ ಚುನಾವಣೆಯವರೆಗೆ ಸಿಎಂ ಬಣಕ್ಕೆ ನೋ ಟೆನ್ಷನ್ ಅಂತಿದ್ದಾರೆ. ಮೇ ಮುಗಿಯುವವರೆಗೆ ಸಿದ್ದರಾಮಯ್ಯ ಬಣದ ಕಾನ್ಫಿಡೆನ್ಸ್ ಈಗ ಅವರಿಗೆ ಕಟ್ಟಿಟ್ಟ ಬುತ್ತಿ. ಯಾರಿಗೂ ಯಾವುದೇ ಕ್ಲಾರಿಟಿಯನ್ನ ಹೈಕಮಾಂಡ್ ಮಾತ್ರ ಬಿಟ್ಟುಕೊಡ್ತಾ ಇಲ್ಲ. ಹೈಕಮಾಂಡ್ಗೆ ಕ್ಲಾರಿಟಿ ಇದ್ರೆ ತಾನೇ ಬಿಟ್ಕೊಡಕ್ಕೆ, ಅವರಿಗೆ ಕ್ಲಾರಿಟಿ ಇಲ್ಲ. ಇನ್ನೇನು ರಾಜ್ಯದ ಶಾಸಕರಿಗೆ, ಇಲ್ಲಿರುವಂಥ ಮಂತ್ರಿಗಳಿಗೆ ಕ್ಲಾರಿಟಿಯನ್ನ ಕೊಡ್ತಾರೆ ಅವರು. ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೂ ಹೈಕೋರ್ಟ್ ಬೀದಿ ನಾಯಿಗಳನ್ನ ಒಳಗಾಕಿ ಅನ್ನೋದಕ್ಕೆ ಏನು ಸಂಬಂಧ? ಅಲ್ಲ, ಈಗ ಸುಮ್ಮನೆ ಅದೇ ಬೀದಿಯಲ್ಲಿ ಮಾತಾಡೋನೆಲ್ಲ ಭಯ ಮುಗಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ. ನನಗೆ ಹೈಕೋರ್ಟ್ ಹೇಳಿದ್ದೆ ನೀವು ಹೆಂಗೆ ಹೇಳ್ತಾರೆ ನನಗೆ ಐ ಡೋಂಟ್ ನೋ. ಕಂಪ್ಯಾರಿಸಮ್ ಅಲ್ಲಿ ನಾಯಕರು ಅಂದ್ರಲ್ಲ ಇವರು, ಅದಕ್ಕೆ ಕೇಳಿದೆ. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಳ್ಳಾಡಿಸ್ತಾರೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಯಾಕಂದರೆ ಅವರು ಅಧ್ಯಕ್ಷರಾಗಿರುವಾಗ ಪಕ್ಷವನ್ನು ಮುಂದೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಈ ರೈಲ್ವೆ ಇಂಜಿನ್ನು ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಆ ರೈಲ್ ಬಂದು ನಿಂತು ರೈಲ್ ಕೂಡ ಜೋರಾಗಿ ಕೂಗ್ತಾ ಇರುತ್ತೆ. ರೈಲ್ ಬಂದು ನಿಂತು ಆ ರೈಲ್ ಮುಂದೆ ಹೋದರೆ ಎಲ್ಲ ತಣ್ಣಗಾಗುತ್ತೆ. ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ, ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ. ರೈಲ್ವೆ ಇಂಜಿನ್, ಇಬ್ಬರೂ ರೈಲ್ವೆ ಇಂಜಿನ್ಗಳೇ. ಸಿದ್ದರಾಮಯ್ಯನವರು ಕೂಡ ಒಂದು ಕಡೆ ರೈಲ್ವೆ ಇಂಜಿನ್, ಇವರು ರೈಲ್ವೆ ಇಂಜಿನ್. ಹಿಂದೆ ಮುಂದೆ ಇದೆ. ಸರ್ಕಾರ ಅಂದರೆ ಸಿದ್ದರಾಮಯ್ಯನವರು ಮುಂದಿದ್ದಾರೆ, ಹಿಂದೆಗಡೆ PCC ಅಧ್ಯಕ್ಷರು ಇರ್ತಾರೆ, ಅದು ಹಿಂದೆ ಇರುತ್ತೆ. ಪಾರ್ಟಿ ಅಂದಾಗ ಶಿವಕುಮಾರ್ ಮುಂದೆ ಇರ್ತಾರೆ, ಸಿದ್ದರಾಮಯ್ಯನವರು ಹಿಂದೆ ಇರ್ತಾರೆ. ಅದರಲ್ಲಿ ಏನು ಬೇರೆ ಏನೂ ಇಲ್ಲ. ಯಾವುದೇ ಒಬ್ಬ ಮನುಷ್ಯ ಆಗಿ ಅಥವಾ ಯಾವುದೇ ಒಂದು ಸಮುದಾಯ ಆಗಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಪ್ರಯತ್ನ ಮುಖ್ಯ. ಇಲ್ಲಿ ಬೀರಲಿಂಗೇಶ್ವರ ಸ್ವಾಮಿ ಸನ್ನಿಧಿಗೆ ಹೆಚ್ಚಾಗಿ ಎಲ್ಲ ನಮ್ಮ ಸಮುದಾಯದವರು ಮತ್ತೆ ಬೇರೆ ಹಿಂದುಳಿದ ವರ್ಗದವರೇ ಬಂದಿದ್ದಾರೆ ಕರ್ನಾಟಕದಲ್ಲಿ.